ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ತನ್ನದು ಚಪ್ಪನ್ನೆಂಚಿಕ ಸೀನಾ ಅಂತ ಹೇಳುವ ಮಹಾಪ್ರಭುಗಳ ಎದೆಯೊಳಗೆ ಇರೋದು ಕೇವಲ ಧರ್ಮದ್ವೇಷ ಮಾತ್ರ. ಧರ್ಮದ್ವೇಷ ಬಿಟ್ಟರೆ 56 ಇಂಚಿನ ಎದೆಯೊಳಗೆ ಬೇರೇನೂ ಇಲ್ಲ ಅನ್ನೋದು ಕಳೆದ 10 ದಿನಗಳಿಂದ ಇಡೀ ದೇಶಕ್ಕೆ ಗೊತ್ತಾಗಿದೆ. ಸೋಲಿನ ಭಯದಲ್ಲಿ ಕೋಮುದ್ವೇಷದ ಭಾಷಣ ಕೇಳಿದಿರುವ ಮಹಾಪ್ರಭುಗಳು ಕರ್ನಾಟಕದ ಪ್ರಚಾರದಲ್ಲೂ ಅದನ್ನು ಮುಂದುವರಿಸಿದ್ದಾರೆ. ಮೊನ್ನೆ ಉತ್ತರ ಕನ್ನಡದ ಶಿರಸಿಗೆ ಪ್ರಚಾರಕ್ಕೆ ಬಂದಿದ್ದ ಮಹಾಪ್ರಭುಗಳು ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣದ ಬಗ್ಗೆ ರಾಜಕೀಯ ಬೆರೆಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ರಾಜಕಾರಣದ ಕಾರಣಕ್ಕೆ ಹಾಡಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೊಲೆ ಮಾಡುವ ಧೈರ್ಯ ಬಂದಿದೆ ಎಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿಯ ಕೊಲೆಯನ್ನ ಕಾಂಗ್ರೆಸ್ ಸರ್ಕಾರದ ಪಾಪ ಎಂದಿದ್ದಾರೆ. ಹುಬ್ಬಳ್ಳಿಯ ಕೊಲೆಗೆ ಇಡೀ ದೇಶವೇ ದುಃಖಪಟ್ಟಿದೆ ಎಂದು ಕಣ್ಣೀರು ಸುರಿಸಿದ್ದಾರೆ. ಈಗ ಮಹಾಪ್ರಭುಗಳು ಹೇಳಬೇಕು, ಗುಜರಾತ್ ನರಮೇಧ ಯಾವ ವೋಟ್ ಬ್ಯಾಂಕ್ ಕಾರಣಕ್ಕೆ ನಡೀತು ಅಂತ. ಗುಜರಾತ್ ಹತ್ಯಾಕಾಂಡ ಯಾರ ಪಾಪದ ಕೊಡ ಅಂತಾನೂ ಮಹಾಪ್ರಭುಗಳು ಹೇಳಬೇಕು. ಗುಜರಾತಿನಲ್ಲಿ ಮನುಷ್ಯರ ಹತ್ಯೆ ನಡೆದಾಗ ದುಃಖ ಪಡದ ಮಹಾಪ್ರಭುಗಳಿಗೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದ ಕೊಲೆಯೊಂದು ಅದೇಗೆ ಅಷ್ಟೊಂದು ದುಃಖ ತರಿಸಿತು ದೇವರೇ ಬಲ್ಲ. ಅವರ 56 ಇಂಚಿನ ಎದೆಯೊಳಗಿನ ಧರ್ಮದ್ವೇಷವೇ ಇದಕ್ಕೆಲ್ಲ ಕಾರಣ ಇರಬಹುದೇನೋ. ಮಹಾಪ್ರಭುಗಳು ಹುಬ್ಬಳ್ಳಿಯ ಕೊಲೆಯ ಬಗ್ಗೆ ಮಾತಾಡ್ತಾರಲ್ಲ, ಯಾಕೆ ಅಲ್ಲಿ ಕೊಂದವನು ಮುಸ್ಲಿಂ, ಕೊಲೆಯಾದವರು ಹಿಂದೂ ಎಂಬ ಕಾರಣಕ್ಕನ? ಇದೇ ಕರ್ನಾಟಕದ ಉಡುಪಿಯಲ್ಲಿ ಪ್ರವೀಣ್ ಚೌಗಲೆ ಎಂಬಾತ 3 ಮುಸ್ಲಿಂ ಮಹಿಳೆಯರನ್ನ ಕೊಂದನಲ್ಲ, ಅದು ನಿಮ್ಮ ಗಮನಕ್ಕೆ ಬಂದಿಲ್ವ ಮಹಾಪ್ರಭುಗಳೇ? ಬೆಂಗಳೂರಿನ ಪ್ರದೀಪ್ ಮೈಸೂರಿನ ರುಕ್ಸಾನಾಳನ್ನ ಕೊಂದಿದ್ದಾನಲ್ಲ, ಆ ಬಗ್ಗೆ ನೀವು ಯಾಕೆ ತುಟಿ ಬಿಸ್ತಾ ಇಲ್ಲ ಮಹಾಪ್ರಭುಗಳೇ? ಕೊಂದವನು ಹಿಂದೂವಾಗಿ ಕೊಲ್ಲಲ್ಪಟ್ಟವರು ಮುಸ್ಲಿಮರಾಗಿದ್ದರೆ ನಿಮ್ಮ ನಾಲಿಗೆ ಹೊರಳಲ್ವಾ ಮಹಾಪ್ರಭುಗಳೇ? ಹೀಗಾಗಿ ಮಹಾಪ್ರಭುಗಳ ನಾಲಿಗೆಯಲ್ಲಿ ಧರ್ಮದ್ವೇಷ ತುಂಬಿಕೊಂಡಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಹುಬ್ಬಳ್ಳಿಯಲ್ಲಿ ಏನು ಕೊಲೆ ನಡೆದಿದೆಯೋ ಅದು ಕ್ರೈಮ್. ಕೊಲೆಗಾರ ಜೈಲು ಸೇರಿದ್ದಾನೆ. ಪೊಲೀಸರು 1 ಗಂಟೆಯೊಳಗೆ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸರ್ಕಾರ ಪ್ರಕರಣವನ್ನು CIDಗೂ ಒಪ್ಪಿಸಿದೆ. ಇನ್ನಷ್ಟು ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ. ಪ್ರಕರಣದ ಶೀಘ್ರ ಇತ್ಯರ್ಥ್ಯಕ್ಕೆ ಸ್ಪೀಡ್ ಕೋರ್ಟ್ ಸ್ಥಾಪನೆಗೂ ನಿರ್ಧರಿಸಲಾಗಿದೆ. ಈ ಪ್ರಕರಣದಲ್ಲಿ ಯಾವ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ತೆಗೆದುಕೊಂಡಿದೆ. ಆದರೆ ಈ ಪ್ರಕರಣವನ್ನು ಪ್ರಸ್ತಾಪ ಮಾಡಿ ದೋಷಾರೋಪ ಮಾಡುವ ಮಹಾಪ್ರಭುಗಳು ಅವರ ಲೋಕಸಭಾ ಮತಕ್ಷೇತ್ರದಲ್ಲಿ ನಡೆದ ವಿದ್ಯಾರ್ಥಿನಿಯ ಮೇಲಿನ ಗ್ಯಾಂಗ್ ರೇಪ್ ಬಗ್ಗೆ ಈವರೆಗೆ ತುಟಿ ಬಿಚ್ಚಿಲ್ಲ. ಹುಬ್ಬಳ್ಳಿಯ ಕಾಲೇಜಿನಲ್ಲಿ ಹಾಡಹಗಲೇ ಕೊಲೆ ಮಾಡುವ ಧೈರ್ಯ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡೋ ಮಹಾಪ್ರಭುಗಳೇ, ನಿಮ್ಮದೇ ಮತಕ್ಷೇತ್ರದ ವಾರಣಾಸಿಯ ಬನಾರಸ್ ಹಿಂದೂ ಯೂನಿವರ್ಸಿಟಿಯ IIT ಒಳಗೆ ನುಗ್ಗಿದ 3 ಯುವಕರು ಗ್ಯಾಂಗ್ ರೇಪ್ ಮಾಡಿದ್ರಲ್ವ, ಅದರ ಬಗ್ಗೆಯೂ ಮಾತಾಡಿ ಮಹಾಪ್ರಭುಗಳೇ. ಆ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಮಹಾಪ್ರಭುಗಳೇ? ನಿಮ್ಮದೇ ಮತಕ್ಷೇತ್ರವಾದ ವಾರಣಾಸಿಯಲ್ಲಿ ಒಬ್ಬಳು ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಹಿಂದೂಗಳೇ ಗ್ಯಾಂಗ್ ರೇಪ್ ಮಾಡಿದ್ರಲ್ವ. ಗ್ಯಾಂಗ್ ರೇಪ್ ಮಾಡಿದ ಆ ಕಿರಾತಕರು ನಿಮ್ಮ BJPಯ ಕಾರ್ಯಕರ್ತರೇ ಆಗಿದ್ರಲ್ಲ. ಆ ಬಗ್ಗೆ ಮಾತನಾಡದ ನೀವು ಕರ್ನಾಟಕದ ಹುಬ್ಬಳ್ಳಿಯ ಬಗ್ಗೆ ಮಾತಾಡ್ತೀರಿ ಅಂದರೆ ನಿಮ್ಮ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಾಗತ್ತೆ. ಉತ್ತರ ಪ್ರದೇಶದ ವಾರಣಾಸಿ ನಮ್ಮ ಮಹಾಪ್ರಭುಗಳು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ. ಅವರ ವ್ಯಾಪ್ತಿಯಲ್ಲಿರುವ IIT BHU ಕ್ಯಾಂಪಸ್ನಲ್ಲೇ 2023 ನವೆಂಬರ್ 1ರಂದು ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿನಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ಮೋಟಾರ್ ಸೈಕಲ್ನಲ್ಲಿ ಕ್ಯಾಂಪಸ್ ಒಳಕ್ಕೆ ಬಂದಿದ್ದ 3 ಯುವಕರು ಹಾಸ್ಟೆಲ್ನಿಂದ ಹೊರಗೆ ಬರ್ತಾ ಇದ್ದ 22 ವರ್ಷದ ವಿದ್ಯಾರ್ಥಿನಿಯನ್ನ ಗನ್ ಪಾಯಿಂಟ್ನಲ್ಲಿಟ್ಟು ಆಕೆಯನ್ನು ವಿವಸ್ತ್ರಗೊಳಿಸಿ ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ರು. ತಮ್ಮ ದುಷ್ಕೃತ್ಯವನ್ನ ಅವರು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ರು. ರೇಪ್ ಮಾಡಿ ಪರಾರಿಯಾಗಿದ್ರು. ಈ ಘಟನೆ ನಡೆದದ್ದು ಕಳೆದ ವರ್ಷದ ನವೆಂಬರ್ 1ರಂದು. ಆದರೆ ಜನವರಿ ಮೊದಲ ವಾರದ ತನಕ ಅವರ ಬಂಧನವೇ ಆಗಿರಲಿಲ್ಲ. ಅಂದರೆ 2 ತಿಂಗಳುಗಳ ಕಾಲ ಅತ್ಯಾಚಾರಿಗಳು ಫ್ರೀ ಆಗಿದ್ರು. ಅದು ಬಿಡಿ, ಈ ಪ್ರಕರಣದಲ್ಲಿ ಒಂದು FIR ದಾಖಲಿಸಲು ಪೊಲೀಸರಿಗೆ 12 ದಿನಗಳು ಬೇಕಾಗಿತ್ತು. ಅದು ಕೂಡ ವಿದ್ಯಾರ್ಥಿಗಳು ಠಾಣೆ ಬಳಿಗೆ ಹೋಗಿ ಪ್ರತಿಭಟನೆ ಮಾಡಿದ ಬಳಿಕ. ಅಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋಕೆ ಪ್ರಯತ್ನ ನಡೆದಿತ್ತು. ಯಾಕೆಂದರೆ ಗ್ಯಾಂಗ್ ರೇಪ್ ಮಾಡಿದವರು BJPಗೆ ಸೇರಿದವರು. ಒಬ್ಬ ಕುನಾಲ್ ಪಾಂಡೆ, ಮತ್ತೊಬ್ಬ ಸಕ್ಷಮ್ ಪಟೇಲ್, ಇನ್ನೊಬ್ಬ ಅಭಿಲಾಷ್ ಚೌಹಾನ್. ಈ 3 ಸ್ಥಳೀಯ BJPಯ IT ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಂಬ ಆರೋಪ ಕೇಳಿ ಬಂದಿತ್ತು.
ಆರೋಪಿ ಸಕ್ಷಮ್ ಪಟೇಲ್ RSSನಲ್ಲಿ ರಾಷ್ಟ್ರ ಸೇವೆಯ ಟ್ರೈನಿಂಗ್ ಕೂಡ ಪಡೆದಿದ್ದಂತೆ. ಇವರು ಪ್ರಧಾನಿ ಮೋದಿ ಜೊತೆ, CM ಯೋಗಿ ಜೊತೆ, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಂದರೆ BJPಯಲ್ಲಿ ದೊಡ್ಡ ಮಟ್ಟದ ಸಂಪರ್ಕ ಇರುವವರೇ ಆಗಿರ್ತಾರೆ. ಇದೇ ಕಾರಣಕ್ಕೆ ಸರ್ಕಾರ ಅವರನ್ನು ಬಚಾವ್ ಮಾಡಿತು ಎಂಬ ಆರೋಪ ಇದೆ. ಗ್ಯಾಂಗ್ ರೇಪ್ ನಡೆಸಿ ಅಂದು ರಾತ್ರಿ ಆರೋಪಿಗಳು ಮಧ್ಯಪ್ರದೇಶಕ್ಕೆ ಪರಾರಿಯಾಗಿದ್ರು. ಅಲ್ಲಿ ವರ್ಷಾಂತ್ಯಕ್ಕೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಪರ ಕ್ಯಾಂಪೇನ್ ಕೂಡ ಮಾಡಿದ್ರು. ಬಳಿಕ ಲಕ್ನೋಗೆ ಬಂದು ಆರಾಮವಾಗಿ ಸುತ್ತಾಡಿದರು. ಪೊಲೀಸರು ಮನಸ್ಸು ಮಾಡಿದರೆ ಆರೋಪಿಗಳನ್ನು ಟ್ರ್ಯಾಕ್ ಮಾಡಿ 2-3 ದಿನಗಳಲ್ಲೇ ಬಂಧಿಸಬಹುದಿತ್ತಂತೆ. ಆದರೆ ರಾಜಕೀಯ ಒತ್ತಡದ ಕಾರಣಕ್ಕೆ ಪೊಲೀಸರು ಕೇಸ್ ದಾಖಲಿಸಲು ತಡ ಮಾಡಿದ್ದಲ್ಲದೆ ಆರೋಪಿಗಳನ್ನು ಬಂಧಿಸಿರಲಿಲ್ಲ ಎಂಬ ಆರೋಪವೂ ಇದೆ. ಕೊನೆಗೆ ವಿದ್ಯಾರ್ಥಿಗಳು ಮತ್ತು ಪ್ರತಿಪಕ್ಷಗಳು ದೊಡ್ಡ ಹೋರಾಟ ಸಂಘಟಿಸಿದ ನಂತರ ಆರೋಪಿಗಳ ಬಂಧನವಾಗಿತ್ತು. ಇಷ್ಟೆಲ್ಲ ನಡೆಯುವಾಗಲೂ ಮಹಾಪ್ರಭುಗಳು ಸುಮ್ಮನಿದ್ರು. ಈಗಲೂ ಸುಮ್ಮನಿದ್ದಾರೆ. ಆ ಬಗ್ಗೆ ಎಲ್ಲಿಯೂ ಒಂದು ಶಬ್ದ ಕೂಡ ಮಾತಾಡಿಲ್ಲ. ಈಗ ಮಹಾಪ್ರಭುಗಳಿಗೆ ಕೇಳಲು ನಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳಿವೆ. ಮಹಾಪ್ರಭುಗಳೇ ಹೇಳಿ, ನಿಮ್ಮದೇ ಮತಕ್ಷೇತ್ರದಲ್ಲಿರುವ 100 ವರ್ಷ ಇತಿಹಾಸ ಇರುವ ಕಾಲೇಜು ಕ್ಯಾಂಪಸ್ಗೆ ಹಾಡಹಗಲೇ ನುಗ್ಗಿ ವಿದ್ಯಾರ್ಥಿನಿಯ ಗ್ಯಾಂಗ್ ರೇಪ್ ಮಾಡಲು ಆ 3 ಯುವಕರಿಗೆ ಧೈರ್ಯ ಹೇಗೆ ಬಂತು? ಆ ಧೈರ್ಯ ತಂದುಕೊಟ್ಟ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಯಾವುದು? ಆ ಗ್ಯಾಂಗ್ ರೇಪ್ ನಿಮ್ಮ ಸರ್ಕಾರದ ಪಾಪದ ಕೆಲಸ ಅಲ್ವಾ? 2 ತಿಂಗಳು ಕಾಲ ಅತ್ಯಾಚಾರಿಗಳನ್ನು ಬಂಧಿಸದಂತೆ ತಡೆದವರು ಯಾರು? BJP ಪರ ಕ್ಯಾಂಪೇನ್ ಮಾಡಲು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟವರು ಯಾರು? ಆ ಗ್ಯಾಂಗ್ ರೇಪ್ ವಿಷಯ ತಿಳಿದು ನಿಮಗೆ ದುಃಖ ಆಗಿಲ್ವಾ? ಕರ್ನಾಟಕದ ಹುಬ್ಬಳ್ಳಿಯ ಕೊಲೆ ಕೃತ್ಯ ನಿಮಗೆ ನೋವುಂಟು ಮಾಡಿರುವಾಗ ನಿಮ್ಮದೇ ಮತಕ್ಷೇತ್ರದಲ್ಲಿ ನಡೆದ ಗ್ಯಾಂಗ್ ರೇಪ್ ನಿಮಗೆ ನೋವುಂಟು ಮಾಡಿಲ್ವಾ? ಮತ್ತ್ಯಾಕೆ ನೀವು ಗ್ಯಾಂಗ್ ರೇಪ್ ಬಗ್ಗೆ ಈವರೆಗೆ ಒಂದು ಶಬ್ದವೂ ಮಾತಾಡಿಲ್ಲ? ನಮ್ಮ ಈ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರ ಇದೆಯಾ ಮಹಾಪ್ರಭುಗಳೇ? ಹುಬ್ಬಳ್ಳಿಯ ವಿದ್ಯಾರ್ಥಿನಿಯ ಕೊಲೆಗೆ ಮೋದಿಯವರೇನು ಕಣ್ಣೀರು ಸುರಿಸಿದ್ದಾರೋ ಅದು ಕೇವಲ ಮೊಸಳೆ ಕಣ್ಣೀರಷ್ಟೇ. ಕೇವಲ ರಾಜಕೀಯ ಲಾಭಕ್ಕಾಗಿ ಅವರು ಮಾತನಾಡಿದ್ದಾರೆ ಬಿಟ್ಟರೆ ಅದರಲ್ಲಿ ಸಂವೇದನೆ ಇಲ್ವೇ ಇಲ್ಲ. ಯಾಕೆಂದರೆ ಇದೇ ಮೋದಿಯವರು ಮಣಿಪುರ ಹೊತ್ತಿಯುರಿತಿದ್ದಾಗ ಸುಮ್ಮನಿದ್ರು. ಕೊನೆಗೆ ಯುವತಿಯರ ಬೆತ್ತಲೆ ಮೆರವಣಿಗೆಯ ವಿಡಿಯೋ ವೈರಲ್ ಆದಮೇಲೆ ಮೊಸಳೆ ಕಣ್ಣೀರು ಸುರಿಸಿದ್ರು. ಮಣಿಪುರಕ್ಕೆ ಬೆಂಕಿ ಬಿದ್ದು 79 ದಿನಗಳು ಕಳೆದ ಮೇಲೆ ಪ್ರಧಾನಿ ಮೋದಿ ಬಾಯಿ ತೆರೆದಿದ್ದರು. ಆವಾಗ ಅಮೆರಿಕದ ಪ್ರಸಿದ್ಧ ಆಂಗ್ಲ ಪತ್ರಿಕೆಯೊಂದು ತನ್ನ ಮುಖಪುಟದಲ್ಲೇ ಮೊಸಳೆ ಕಣ್ಣೀರಿನ ಕಾರ್ಟೂನ್ ಮೂಲಕ ಮಹಾಪ್ರಭುಗಳ ಬಣ್ಣವನ್ನು ಬಯಲು ಮಾಡಿತ್ತು. ಇದೀಗ ಮಹಾಪ್ರಭುಗಳು ಹುಬ್ಬಳ್ಳಿಯ ಕೊಲೆ ಸಂಬಂಧ ಮತ್ತೆ ಅದೇ ಮೊಸಳೆ ಕಣ್ಣೀರು ಸುರಿಸಿದ್ದಾರೆ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆದ ಹಿಂಸೆ ವಿರುದ್ಧ ನಮ್ಮ ಮಹಾಪ್ರಭುಗಳು ಮಾತಾಡಿಲ್ಲ. ಮಹಿಳಾ ಕುಸ್ತಿಪಟುಗಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಿರುದ್ಧವೂ ಮಹಾಪ್ರಭುಗಳು ಬಾಯ್ಬಿಟ್ಟಿಲ್ಲ. ಬನಾರಸ್ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ನಡೆದ ಗ್ಯಾಂಗ್ ರೇಪ್ ವಿರುದ್ಧವೂ ತುಟಿ ಬಿಚ್ಚಿಲ್ಲ. ಈಗ ಕರ್ನಾಟಕಕ್ಕೆ ಬಂದು ಒಂದು ಪ್ರೇಮ ವೈಫಲ್ಯದ ಕೊಲೆಗೆ ಕೋಮು ಬಣ್ಣ ಹಚ್ಚಲು ಟ್ರೈ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇವರ ಡಬಲ್ ಸ್ಟ್ಯಾಂಡ್ ಹೇಗಿದೆ ನೋಡಿ. ಒಂದ್ ಕಡೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತನಾಡಿದ್ದಾರೆ, ಇನ್ನೊಂದೆಡೆ ಹೆಣ್ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡವನ ಪರ ಮತಯಾಚನೆ ಮಾಡಿದ್ದಾರೆ. ಇಂಥ ಪ್ರಧಾನಿಯನ್ನ ಪಡೆದ ನಾವೆಷ್ಟು ದೌರ್ಬಲ್ಯಶಾಲಿಗಳಲ್ವಾ? ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.